ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಟಾಸ್ಕ್ ಮಾಸ್ಟರ್ ಧನುಷ್ ಗೌಡ ಅವರು ಅಭಿನಯಿಸಿರುವಂತಹ ಜಿನುಗೋ ಮಳೆ ಸಿಂಗಲ್ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಅವರಿಗೆ ಜೋಡಿಯಾಗಿ ನಟಿಸಿರುವಂಥದ್ದು ಸ್ಪಂದನ ಸೋಮಣ್ಣ ಅವರು. ಸದ್ಯಕ್ಕೆ ಈ ಹಾಡಿನ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಧನುಷ್ ಅವರೇ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಧನುಷ್ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಕಿಚ್ಚ ಸುದೀಪ್ ಸರ್ ಅವರು ಬೈಟ್ ಕೊಟ್ಟಿರೋ ಪ್ರಕಾರ ಒಂದು ಸಿನಿಮಾ ಹಾಡು ಹೇಗಿರುತ್ತೋ ಅದೇ ಥರನೇ ಒಂದು ಸಿಂಗಲ್ ಸಾಂಗ್ ಮೂಡಿ ಬಂದಿದೆ. ಜಿನುಗೋ ಮಳೆ ತುಂಬ ಚೆನ್ನಾಗಿದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಲ್ಮೋಸ್ಟ್ ಯಾಕೆಂದರೆ ಸಿನಿಮಾ ಸಾಂಗ್ ನೋಡ್ದಂಗೆ ಆಯಿತು ನನಗೆ ಎಕ್ಸ್ಪೀರಿಯೆನ್ಸು. ನಿಮ್ಮ ಮತ್ತು ಸ್ಪಂದನ ಅವರ ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಲಿರಿಕ್ಸ್ ಚೆನ್ನಾಗಿದೆ. ನಾಗಾರ್ಜುನ್ ಶರ್ಮಾ ಅವ್ರದ್ದು, ಪ್ಲಸ್ ಅಂಕಿತಾ ಕುಂಡು ಅವರು, ಹಾಗೆಯೇ ನಮ್ಮ ಕೀರ್ತನ್ ಹೊಳ್ಳ ಅವರು ಹಾಡಿದ್ದಾರೆ ಈ ಹಾಡನ್ನ. ಎಷ್ಟು ಖುಷಿ ಇದೆ ನಿಮಗೆ ಅಂತ? ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ಅಂತ ನೀವು ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಇದೆ ಸರ್. ಅವರು ಬಂದು ನನ್ನ ಯೂನಿಕಾರ್ನ್ ಟೀಮ್ ಅವರು ಬಂದು ನನ್ನ ಫಸ್ಟ್ ಅಪ್ರೋಚ್ ಮಾಡಿದಾಗ ನಾನು ಇದು ಮೊದಲನೇ ಆಲ್ಬಮ್ ಸಾಂಗು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಏನೋ ಒಂದು ಹೊಸ್ದಾಗಿ ಟ್ರೈ ಮಾಡಿದ್ರೇ ಏನೋ ಒಂದು ಆಗೋದು ಅಂತ ಆಲ್ಬಮ್ ಸಾಂಗ್ ಒಪ್ಕೊಂಡಿದ್ದು. ಈ ಆಲ್ಬಮ್ ಸಾಂಗ್ ಕಂಪ್ಲೀಟಾಗಿ ಎಡಿಟಾಗಿ ಸಾಂಗ್ ನೋಡಿದಾಗ ಒಂದು ಒಳ್ಳೆ ಡೆಸಿಷನ್ ತೊಗೊಂಡೆ ಅಂತ ಅನ್ನಿಸ್ತು. ತುಂಬ ಅದ್ಭುತವಾಗಿ ಬಂದಿದೆ. ಎಡಿಟಿಂಗ್ ಆಗಿರ್ಬೋದು, ಸಿ ಜಿ ವರ್ಕ್ ಆಗಿ, ಸಿ ಜಿನೂ ಇದೆ, ಕಾಯಿ ಬಂದು ಬೀಳೋದು ಎಲ್ಲ ಇದೆ. DI ಆಗಿರ್ಬೋದು, ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಖುಷಿ ಏನು ಅಂದರೆ PRK ಆಡಿಯೋಸಲ್ಲಿ ರಿಲೀಸ್ ಆಗ್ತಿರೋದು. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ನಮ್ಮ ಸಾಂಗ್ನ PRK ಆಡಿಯೋಸಲ್ಲಿ ರಿಲೀಸ್ ಮಾಡಿದ್ದಕ್ಕೆ. ನಾವು ಪುನೀತ್ ಸರ್ ಅವಾಗ PRK ಪ್ರೊಡಕ್ಷನ್ ಮಾಡಿದಾಗ ಅವಾಗೊಂದು ಕನಸಿತ್ತು, PRK ಪ್ರೊಡಕ್ಷನಲ್ಲಿ ಏನಾದರೂ ಒಂದು ಸಿನಿಮಾ ಮಾಡಬೇಕು ಅಂತ. ಇವಾಗೊಂದು ಚಿಕ್ಕ ಹೆಜ್ಜೆ ಅಂತ ಅಂದ್ಕೊಳ್ಬೋದು ನಾವು. ತುಂಬ ಖುಷಿ ಆಗ್ತದೆ. ಸೊ ಈಗ ಗೌಡ್ರ ಮನೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ಹುಡುಗನಿಗೆ ಒಂದು ಹಳ್ಳಿ ಟೀಚರ್ ಮೇಲೆ ಲವ್ ಆಗುತ್ತೆ. ಆ್ಯಕ್ಚುಲಿ ಅದೇ ಕಾನ್ಸೆಪ್ಟ್. ಬೇಸಿಕಲಿ ಒಂದು ಥಿನ್ ಲೈನ್ ಥರ ಹೇಳೋದಾದರೆ ಅದನ್ನು ಕನೆಕ್ಟ್ ಮಾಡಿರೋ ರೀತಿ ಕೂಡ ಸಾಂಗ್ ಕೊನೆಯಲ್ಲಿ ತುಂಬ ಚೆನ್ನಾಗಿದೆ. ಪ್ಲಸ್ ನಿಮ್ಮಿಬ್ಬರ ಕೆಮಿಸ್ಟ್ರಿ, ನಿಮ್ಮ ಮತ್ತು ಸ್ಪಂದನ ಅವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಿರ್ದೇಶಕರು ಕಾಸ್ಟ್ ಮಾಡುವಾಗ ಏನು ಹೇಳಿದರು ಮತ್ತು ನಿಮಗೆ ಸ್ಪಂದನ ಅವರು ಪೇರ್ ಅಂತ ಹೇಳಿದಾಗ ಈ ಹಾಡಲ್ಲಿ ನಿಮಗೇನು ಅಭಿಪ್ರಾಯ ಮೂಡ್ತು ಅವಾಗ? ಈ ಸಾಂಗ್ ಲೈಕ್ ಕಾನ್ಸೆಪ್ಟ್ ಬಂದು ಅವರು ತುಂಬ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ. ಬಂದು ಈ ಥರ ಹಿಂಗಿದೆ ಕಾನ್ಸೆಪ್ಟು ಅಂತ ಒಂದು ಲ್ಯಾಪ್ಟಾಪಲ್ಲಿ ಫೋಟೋಸ್ ಎಲ್ಲ ತೋರಿಸಿ, ಬೇರೆ ಬೇರೆ ಆಲ್ಬಮ್ ಸಾಂಗಿಂದ ಲೈಕ್ ಬೇರೆ ಬೇರೆ ಸಾಂಗಿಂದ ತೊಗೊಂಡು ಅದನ್ನು ಒಂದು ಇಂಟ್ರೆಸ್ಟ್ ಥರ ಮಾಡಿ ಏನೋ ಒಂದು ತೋರಿಸಿದ್ರು. ತುಂಬ ಇಷ್ಟ ಆಯಿತು. ಅದಾದಮೇಲೆ ಸ್ಪಂದನ ಅವರು ನಮ್ಮ ಪೇರ್ ಅಂತ ಅಂದಾಗ ಖುಷಿ ಆಯಿತು. ಆ್ಯಕ್ಚುಲಿ ಗೊತ್ತಿರೋರಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು ಅಂತ ತುಂಬ ಖುಷಿ ಆಯಿತು. ಇದು ಈ ಥರ ಲುಕ್ ನಾನು ಫಸ್ಟ್ ಟೈಮ್ ಕಾಣಿಸ್ಕೋತಾರದು. ಈ ಲುಕ್ಕಲ್ಲಿ ನಾನು ಹೇಗೆ ಕಾಣಿಸ್ತೀನಿ ಹೇಗೆ ಕಾಣಿಸಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಶೂಟ್ ಆಗಬೇಕಂದ್ರೆ ಲೈಕ್ ಇಷ್ಟ ಆಯ್ತು ನನಗೆ. ತುಂಬ ಚೆನ್ನಾಗಿದೆ ಈ ಲುಕ್ಕು ಅಂತ, ಜನರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆ್ಯಂಡ್ ಈಗ ಸ್ಟೆಪ್ಸ್ ವಿಷಯಕ್ಕೆ ಬರೋದಾದರೆ ನಿಮಗೆ ಮಾತ್ರ ಸ್ಟೆಪ್ ಹಾಕ್ಸಿದ್ದಾರೆ, ಸ್ಪಂದನ ಅವರಿಗೆ ಹಾಕ್ಸಿಲ್ಲ, ಯಾಕೆ ಅಂತ? ಇಲ್ಲ, ಅದು ನಾನು ಫಸ್ಟ್ ಸ್ಟಾರ್ಟಿಂಗ್ ನಾನು ಅವ್ರಿಗೆ ಹಾಡು ಹೇಳೋ ಥರ ಇರೋದಲ್ವ ಸ್ಟಾರ್ಟಿಂಗು. ಲಾಸ್ಟಲ್ಲಿ ಮಾತ್ರ ಸ್ಪಂದನ ನನಗೆ ಹೇಳೋ ಥರ ಇರೋದು. ಸೊ ನಾನು ಲೈಕ್ ಅವ್ರನ್ನ ಇಷ್ಟಪಡೋದನ್ನ ತೋರಿಸ್ಬೇಕಾದ್ರೆ ನಾನೇ ಡ್ಯಾನ್ಸ್ ಮಾಡಬೇಕಲ್ಲ, ಅವ್ರನ್ನ ಡ್ಯಾನ್ಸ್ ಮಾಡ್ಸೋಕ್ಕಾಗಲ್ಲ ಅಂತ ಅವ್ರಿಗೆ ಮಾಡಿಸಿಲ್ಲ ಅಷ್ಟೇ. ಓಕೆ. ಸೊ ಇನ್ನು ನಿಮ್ಮ ಪತ್ನಿಯವರು ಮತ್ತು ತಾಯಿಯವರು ಏನು ಹೇಳಿದ್ರು ಈ ಸಾಂಗ್ ನೋಡಿದ ಮೇಲೆ? ಏನು ಅಭಿಪ್ರಾಯ ಬಂತು ಅವ್ರಿಗೆ ಅಂತ? ಇವಾಗ ನೋಡಿರ್ತಾರೆ, ಅವ್ರಿಗೆ ತೋರಿಸ್ಲಿಲ್ಲ. ಅದು PRK ಆಡಿಯೋಸಲ್ಲಿ ರಿಲೀಸ್ ಆದಮೇಲೆ ನೋಡಿ ಅಂತ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ನನ್ನೊಂದು ಕನಸು ಇದು PRK ಪ್ರೊಡಕ್ಷನಲ್ಲಿ ಏನೋ ಒಂದು ಬರಬೇಕು ಅಂತ. PRK ಆಡಿಯೋಸಲ್ಲಿ ಬಂದಿರೋದನ್ನ ಅಲ್ಲೇ ನೋಡಿ ಅಂತ. ಇವಾಗ ಮನೆಗೆ ಹೋದ್ಮೇಲೆ ಏನು ಹೇಳ್ತಾರೆ ನೋಡಬೇಕು. ಕರೆಕ್ಟ್. ಸೊ ಆ್ಯಕ್ಚುಲಿ ಇದೇ ಟೀಮ್ನವರು ಬೇಕಿದ್ರೆ ಒಂದು ಮೂವಿ ಕೂಡ ಮಾಡಬಹುದು ಅನ್ನೋ ಥರದ್ದೊಂದು ಅಂದರೆ ಮಾತೆಲ್ಲ ಆಡಿದರು ವೇದಿಕೆ ಮೇಲೆ ಕೆಲವರು. ಸೊ ಯಾವಾಗ ಮೂವಿಯಲ್ಲಿ ಕಾಣಿಸ್ಕೊಳ್ತಾರೆ ಧನುಷ್ ಅವರು ಹೀರೋ ಆಗಿ? ಸೊ ಯಾವುದಾದ್ರು ಪ್ರಾಜೆಕ್ಟ್ಸ್ ಎಲ್ಲ ಬಂದಿದೆಯಾ? ಯಾವುದೆಲ್ಲ ಆಪರ್ಚುನಿಟೀಸ್ ಬಂದಿದೆ ಆಫ್ಟರ್ ಬಿಗ್ ಬಾಸ್ ಅಂತ? ಕತೆ ಮಾತಾಡ್ತಾಯಿದ್ದೀನಿ ಸರ್. ಕತೆ ಲೈಕ್ ಮೊದಲನೇ ಸಿನಿಮಾ ಅಲ್ವಾ, ಈ ಮೊದಲನೇ ಆಲ್ಬಮ್ ಸಾಂಗ್ನೇ ನಾನು ತುಂಬ ಯೋಚನೆ ಮಾಡಿ ಟೀಮ್ ಜೊತೆ ಮಾಡಿರೋದು. ಇದೇ ಟೀಮವರು ಸಿನಿಮಾ ಮಾಡಬೇಕು ಅಂತಲೂ ಇದ್ದಾರೆ. ಇದೇ ಟೀಮವ್ರು ಬಂದು ಲೈಕ್ ಸ್ಟೋರಿ ಹೇಳಿದಾಗ ಸ್ಟೋರಿ ಇಷ್ಟ ಆದರೆ 100% ಈ ಟೀಮ್ ಜೊತೆನೇ ಸಿನಿಮಾನೂ ಮಾಡ್ತೀನಿ. ಇಲ್ಲ, ಈ ಬೇರೆ ಕತೆನೂ ಮಾತಾಡ್ತಾಯಿದ್ದೀನಿ. ಲೈಕ್ ಎಂಡ್ ಆಫ್ ದ ಡೇ ಆ ಕತೆ ನೋಡಿ, ಮೊದಲನೇ ಸಿನಿಮಾ ಆಗಿರೋದ್ರಿಂದ ಜನರು ಎಲ್ರಿಗೂ ಇಷ್ಟ ಆಗುತ್ತೆ, ಆ ಥರದ್ದೇ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ವೆಯ್ಟಿಂಗ್. ಓಕೆ ಸರ್, ಈ ಪ್ರೆಸ್ ನೋಟಿಗೆ ಆ್ಯಕ್ಚುಲಿ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಬರ್ತಾರೆ ಅಂತ ನಮಗೆ ಆ್ಯಕ್ಚುಲಿ ಮೆನ್ಷನ್ ಮಾಡಿದ್ರು. ಅದರಲ್ಲಿ ಯಾಕೆ ಯಾರೂ ಬಂದಿಲ್ಲ, ಏನು ವಿಷಯ ಅಂತ? ಎಲ್ಲ ಬ್ಯುಸಿ ಸರ್, ಎಲ್ರಿಗೂ ಶೂಟಿಂಗು ಬ್ಯುಸಿ, ಅದು ಇದು ಅಂತ ಹೇಳ್ತಾ ಇರ್ತಾರೆ. ಇವೆಲ್ಲರೂ ಫ್ರೀ ಮಾಡ್ಕೊಂಡು ಬರಬೇಕು. ಆಮೇಲೆ ನಾವು ಇನ್ವೈಟ್ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು.
ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ ಇನ್ವಿಟೇಷನ್. ಯಾಕಂದರೆ ನಮ್ಮದು 5th ರಿಲೀಸ್ ಆಗಬೇಕಾಗಿತ್ತು. ಸ್ವಲ್ಪ ಸಾಂಗ್ ಇದರಿಂದ 15th ಲೈಕ್ ಇವತ್ತಿನ 14th ಬಂತು. ಅದು ಲೈಕ್ 3 days 4 days ಮುಂಚೆ ಗೊತ್ತಾಗಿತ್ತು. ಸೊ ಇನ್ವೈಟ್ ಮಾಡಿದಾಗ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಜನ ಬಂದಿದ್ದಾರೆ ಅಷ್ಟೇ. ಸೊ ಇನ್ನು ಅಂದರೆ ನಿಮಗೆ ಅತ್ಯಾಪ್ತರು ಅಂತ ಒಳಗಿದ್ದಿದ್ದು ಆ್ಯಕ್ಚುಲಿ ನಮ್ಮ ಅಟ್ಲೀಸ್ಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ನಮ್ಮ ಅಭಿಷೇಕ್ ಅವರಾದರೂ ಮೋಸ್ಟ್ಲಿ ಎಲ್ಲೋ ಬರ್ಬೋದೇನೋ, ಸೂರಜ್ ಅವ್ರು ಬರ್ಬೋದು, ಮತ್ತು ಅಶ್ವಿನಿ ಮೇಡಮ್ ಬರ್ಬೋದು, ಆ ಥರದ್ದೆಲ್ಲ ಒಂದು ಕುತೂಹಲ ಇತ್ತು. ಆ್ಯಂಡ್ ಗಿಲ್ಲಿ ಕೂಡ ಬರ್ತಾರೆ ಅನ್ನೋ ಥರ ಎಲ್ಲ ಇತ್ತು ಆ್ಯಕ್ಚುಲಿ. ಕಾವ್ಯ ಅವರು ಎಲ್ಲ ಅಂದರೆ ಅಗೇನ್ ಅದೇ ಬ್ಯುಸಿ ಅಂತಲೇ ಹೇಳ್ತೀರಾ ಅಥವಾ ಏನು ರೀಸನ್ಸ್ ಅವರಿಗೆ ತಿಳಿಸಿದಾಗ ಏನು ಹೇಳಿದ್ರು ಅವರು ಎಂತ ಕತೆ ಅಂತ ಮೆಸೇಜ್ ತೋರಿಸ್ಬೇಕಾ? ಅವರು ರಿಪ್ಲೈ ಮಾಡಿದ್ದಾರೆ. ಲೈಕ್ ಅಭಿಷೇಕ್ ಏನೋ ಅವರು ಮಣಿಪಾಲ್ಗೆ ಹೋಗ್ತಿದ್ದಾರೆ ಅಂತೇನೋ ಎಮರ್ಜೆನ್ಸಿ, ಅವರು ಏನೋ ಹಾಸ್ಪಿಟ್ಲ್ ಮಣಿಪಾಲ್ ಅಂತೇನೋ ಹೇಳಿದ್ರು. ಸೂರಜ್ ಶೂಟಿಂಗ್ ಸೀರಿಯಲ್ ಮಾಡ್ತಿದ್ದಾರೆ, ನೀವು ನೋಡ್ದಂಗೆ ಶೂಟಿಂಗ್. ಗಿಲ್ಲಿನೂ ಬರ್ತೀನಿ ಅಂತ ಹೇಳಿದ್ದ, ಏನೋ ಕೆಲಸ ಇರ್ಬೋದೇನೋ ಗೊತ್ತಿಲ್ಲ. ಅಶ್ವಿನಿ ಮೇಡಮ್ಗೆ ಇವತ್ತು ಬೆಳಗ್ಗೆ ಇನ್ವೈಟ್ ಮಾಡಿದೆ, ಅದಕ್ಕೋಸ್ಕರ ಅವರು ಬರೋಕ್ಕಾಗಲಿಲ್ಲ. ಸೊ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅಷ್ಟೇ. ಕರೆಕ್ಟ್. ಅಂದರೆ ಏನಿಲ್ಲ, ಒಂದು ಇನ್ನೂ ಒಳ್ಳೆ ರೀತಿಯಲ್ಲಿ ರೀಚ್ ಆಗೋರು ಅಂತ ಒಂದು ಪಾಯಿಂಟ್ ಆಫ್ ವ್ಯೂಯಲ್ಲಿ ನಾನು ಕೇಳಿದ್ದು. ಅಪಾರ್ಟ್ ಫ್ರಮ್ ದ್ಯಾಟ್ ಧನುಷ್ ಅವರೇ ತುಂಬ ಸಾಫ್ಟ್ ಸ್ಪೋಕನ್ ಹುಡುಗ, ಪ್ಲಸ್ ಟಾಸ್ಕ್ ಅಂತ ಬಂದರೆ ನೀವು ರಾಕ್ಷಸ, ಅದು ಬಿಗ್ ಬಾಸ್ ಮನೆಯಲ್ಲೆಲ್ಲ ನೋಡಿದ್ದೀವಿ. ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಅಂದರೆ ಆ ಸಮಯದಲ್ಲಿ ನಾವು ಮಾತಾಡ್ಸಿದ್ವಿ. ಬಟ್ ಈ ಗ್ಯಾಪ್ ಇದೆಯಲ್ಲ ಒಂದು 3 months 3.5 months, ಈಗ ಹೆಂಗಿದೆ ಲೈಫ್ ಅಂತ ನಾನು ಕೇಳೋದಾದರೆ ಏನು ಹೇಳ್ತೀರಾ? ನನ್ನ ಲೈಫ್ಗೆ ಏನು ಸರ್, ತುಂಬ ಚೆನ್ನಾಗಿದೆ. ನಾನು ಜಾಸ್ತಿ ಜನಗಳ ಪ್ರೀತಿ, ಅವ್ರ ಆಶೀರ್ವಾದ, ಎಲ್ಲೋದ್ರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆಸ್ ಎ ಧನುಷ್ ರೆಕಗ್ನೈಸ್ ಮಾಡ್ತಾರೆ, ತುಂಬ ಖುಷಿಯಾಗುತ್ತೆ. ಇದಕ್ಕೋಸ್ಕರನೇ ನಾವು ಅಷ್ಟು ಕೆಲಸ ಮಾಡೋದು. ಆ ಪ್ರೀತಿ ನಾವು ಆಚೆ ಹೋದಾಗ ಸಿಕ್ಕಿದ್ದು ನೋಡಿದಾಗ ತುಂಬ ಖುಷಿಯಾಗುತ್ತೆ. ನಾವು ಕೆಲಸ ಮಾಡ್ತಾ ಇರೋದಕ್ಕೂ ಸಾರ್ಥಕ ಅನಿಸುತ್ತೆ. ಇಲ್ಲಿವರೆಗೂ ಅವ್ರ ಪ್ರೀತಿ, ಅವ್ರ ಆಶೀರ್ವಾದ ಇದೆ. ಇನ್ನು ಮುಂದಕ್ಕೂ ಈ ಸಾಂಗ್ ಮೂಲಕ ಇನ್ನೂ ಅವ್ರ ಪ್ರೀತಿ, ಅವ್ರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸರ್, ಒಂದು ಆ್ಯಕ್ಚುಲಿ ಅಂದರೆ ಎಲ್ಲ ಜನ ನೋಡಿದ್ದಾರೆ ಅಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ. ನಿಮ್ಮ ಜರ್ನಿ ಹೇಗಿತ್ತು, ನೀವು ಯಾವ ಥರ ಪರ್ಸನ್ ಎಲ್ಲ ಗೊತ್ತಿದೆ. ಬಟ್ ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಅಂದರೆ ಜನ ಇನ್ನೂ ಮಾಡ್ಕೊಳ್ತಾನೆ ಇರ್ತಾರೆ. ಅದು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಈವನ್ ಈ ಸಾಂಗ್ ಒಂದು ಪೋಸ್ಟರ್ ಹಾಕುವಾಗ ಕೂಡ ಏನೋ ಒಂದು ಕಮೆಂಟ್ಸ್ ಹಾಕ್ತಿರ್ತಾರೆ, ಆ ಥರದ್ದೆಲ್ಲ. ಸೊ ಏನಂದರೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡುವ ಪ್ರಯತ್ನ ನಿಮ್ಮ ಕಡೆನೂ ತುಂಬ ಸಲ ಆಗಿದೆ, ಇಂಟರ್ವ್ಯೂಸ್ಗಳಲ್ಲೆಲ್ಲ ಹೇಳಿರ್ತೀರ. ಬಟ್ ಯಾಕೆ ಇನ್ನೂ ಜನಗಳಿಗೆ ಅದು ತಲೆಯಿಂದ ಹೋಗೋದೇ ಇಲ್ಲ? ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಥರದ್ದು? ಗೊತ್ತಿಲ್ಲ ಸರ್. ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲ, ನಾನು ಹೇಳಿದ್ದೀನಿ. ಆದರೂ ಅದು ನಡೀತಾ ಇದೆ ಅಂದಮೇಲೆ ನಾನು ಏನು ಎಕ್ಸ್ಪ್ಲೈನ್ ಏನು ಹೇಳೋಕ್ಕಾಗಲ್ಲ. ಒಬ್ಬರನ್ನ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂದರೆ ತುಂಬ ಖುಷಿ. ಕನ್ನಡದವ್ರೆ, ನಮ್ಮ ಸ್ನೇಹಿತನೇ, ಅವ್ರು ಬೆಳೀತಾ ಇದ್ದಾರೆ ಅಂದರೆ ತುಂಬ ಖುಷಿ ಸರ್. ಯಾರೋ ಒಬ್ಬರು ಬೆಳಿಬೇಕು, ಒಟ್ನಾಗಿ ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕನ್ನಡದವ್ರು ಬೆಳಿಬೇಕು. ಯಾರು ಬೆಳೆದ್ರೂ ಖುಷಿನೇ. ಸಪೋರ್ಟ್ ಮಾಡಿ ಅವ್ರನ್ನೇ ಬೆಳೆಸಿ, ನನಗೇನು ಪ್ರಾಬ್ಲಮೇ ಇಲ್ಲ. ನಮ್ಮ ಎಕ್ಸ್ಪ್ಲನೇಷನ್ ಕೇಳಿದ್ಮೇಲೂ ಲೈಕ್ ಕಮೆಂಟ್ಸ್ ಆ ಥರ ಬರ್ತಿದೆ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ. ಅದು ಅವ್ರ ಪ್ರೀತಿ ಹೇಗೆ ಅಕ್ಸೆಪ್ಟ್ ಮಾಡ್ತಿರೋ ಅವ್ರ ಕಮೆಂಟ್ನೂ ಅದೇ ಥರ ಅಕ್ಸೆಪ್ಟ್ ಮಾಡಬೇಕು ಅಂತ ಸುಮ್ಮನೆ ಇದ್ದೀರ ಅಷ್ಟೇ. ಯಾಕೆಂದರೆ ನೀವು ಇನ್ಫ್ಯಾಕ್ಟ್ ಒಂದು ರೀಲಲ್ಲಿ ಗಿಲ್ಲಿ ಅವರು ಹೇಳಿದ ಮಾತು ಅಂದರೆ, ಏನಣ್ಣ ಬೈರತಿ ರಣಗಳ ಥರ ನಡ್ಕೊಂಡು ಬರ್ತಾ ಇದೆಯಾ ಅನ್ನೋದ್ರೊಂದು ರೆಫರೆನ್ಸ್ ಕೂಡ ತೊಗೊಂಡಿದ್ರೆ. ಆ್ಯಕ್ಚುಲಿ ನಿಮ್ಮಲ್ಲೇ ಏನೂ ಇಲ್ಲ, ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಂಡ್ರು ಕೂಡ ಕಮೆಂಟ್ಸ್ ಅದೇ ಥರ ಬರುತ್ತೆ. ಏನೋ ಫಿಟ್ಟಿಂಗ್ ಸ್ಟಾರ್ ಅಂತೆ, ಸಮಥಿಂಗ್ ಆ ಥರದ್ದೆಲ್ಲ. ಸೊ ಏನಂದರೆ ಎಲ್ಲ ಚೆನ್ನಾಗಿ, ಇಲ್ಲಿಯವ್ರ ಜೊತೆಗೆ ನೀವು ಚೆನ್ನಾಗೇ ಇದ್ದೀರಲ್ವ, ಏನು ಸಮಸ್ಯೆ ಇಲ್ಲ. ಇಲ್ಲಿ ಜೊತೆ ಚೆನ್ನಾಗಿಲ್ಲ ಅಂದರೆ ಅವ್ರನ್ನ ಕರಿತಾನೆ ಇರಲಿಲ್ಲ. ನಾನು ಫೋನ್ ಮಾಡಿದ ತಕ್ಷಣ ಬರ್ತೀನಣ್ಣ ಅಂತಂದರು ಅವರು. ಅವ್ರು ಬರ್ತೀನಿ ಅಂತಂದಮೇಲೆ ಅಂದರೆ ಏನೋ ಇವಾಗ ಕೆಲಸ ಇರ್ಬೋದೇನೋ, ಅದಕ್ಕೋಸ್ಕರ ಬಂದಿಲ್ವೇನೋ. ನನಗೆ ಅವ್ರಿಗೆ ಆಗಲ್ಲ ಅಂತಂದಿದ್ರೆ ನಾನು ಇನ್ವೈಟೇ ಮಾಡ್ತಾಯಿರಲಿಲ್ಲ. ಅವ್ರನ್ನ ಫೋನ್ ಮಾಡಿ ಇನ್ವೈಟ್ ಮಾಡಿ, ಅವ್ರ ಅಣ್ಣಗೂ ಫೋನ್ ಮಾಡಿದ್ದೆ ನಾನು, ನೀವು ಬನ್ನಿ ಅಂತ. ಅಷ್ಟೆಲ್ಲ ಇರಬೇಕಾದ್ರೆ ಅವ್ರ ಮಧ್ಯೆ ಏನೂ ಇಲ್ಲ ಸರ್. ಸಿಕ್ಕಿದಾಗ ತುಂಬ ಚೆನ್ನಾಗಿ ಮಾತಾಡಿಸ್ತೀವಿ. ಈ ಥರ ಇವತ್ತೇನೋ ಬ್ಯುಸಿ ಇಲ್ಲ ಅಂತಿದ್ರೆ ಬಂದು ನಿಜವಾಗ್ಲೂ ಸಪೋರ್ಟ್ ಮಾಡ್ತಿದ್ರೇನೋ ಗೊತ್ತಿಲ್ಲ. ಅದು ಬಿಟ್ಟು ಹೊರಗಡೆ ಆ ಥರ ಎಲ್ಲ ನಡೀತಿದೆ ಅಂದಮೇಲೆ ಅವ್ರ ಕೈಲೂ ಏನು ಮಾಡೋಕ್ಕಾಗಲ್ಲ, ನನ್ನ ಕೈಲೂ ಏನು ಮಾಡೋಕ್ಕಾಗಲ್ಲ. ಪರವಾಗಿಲ್ಲ, ಅವರ ಪ್ರೀತಿ, ಅವರ ಆಶೀರ್ವಾದ ನಾವು ಹೇಗೆ ಅಕ್ಸೆಪ್ಟ್ ಮಾಡ್ತಿರೋ ಇದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಪ್ರತಿಯೊಂದು ಕಮೆಂಟ್ಗೂ ನಾನು ವಾಪಸ್ ರಿಪ್ಲೈ ಮಾಡೋಕ್ಕಾಗಲ್ಲ. ನನ್ನ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ. ಅದು ಬಿಟ್ಟು ಅವರು ಅದೇ ಥರ ತಗೊತಾ ಇದ್ದಾರೆ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಕರೆಕ್ಟ್. ಅಂದರೆ ಈ ಥರ ಡಿಸ್ಕಷನ್ಸ್ ಏನಾದರೂ ಬಂದಿದೆಯಾ? ಈಗ ಇವನ್ ಈಗ ನೀವೊಂದು ಪೋಸ್ಟ್ ಹಾಕಿದ್ದೀರಾ, ಇದು ಜಿನುಗುವ ಮಳೆದು. ಆ್ಯಕ್ಚುಲಿ ಅದಕ್ಕೆ ಕಾವ್ಯ ಅವರು ಆ್ಯಕ್ಚುಲಿ ನಿಮ್ಮಿಬ್ಬರಿಗೂ ಆಲ್ ದ ಬೆಸ್ಟ್ ಅಂತ ಹಾಕಿದ್ದಾರೆ ಬಟ್ ಫ್ಯೂ ಹವರ್ಸ್ ಬ್ಯಾಕ್. ಅದಕ್ಕೂ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಕಾವ್ಯ ನೀನು ಅನ್ಫಾಲೋ ಮಾಡ್ತೀನಿ ಅಂತಾರೆ ಜನ. ಏನಂದರೆ ಈ ಥರ ಡಿಸ್ಕಷನ್ಸ್ ಆಗಿದೆಯಾ ನಿಮ್ಮ ಮತ್ತು ಕಾವ್ಯ ಅವ್ರ ನಡುವೆ, ಹೇಗೆ ಅಂತ? ಇಲ್ಲ ಸರ್, ನಾವು ಮಾತೇ ಆಡಲ್ಲ ಅದ್ರ ಬಗ್ಗೆ. ಇವಾಗ ನಾವು ಮೈಂಡ್ ಪೀಸ್ನ ಹಾಳು ಮಾಡ್ಕೊಳಕ್ಕೆ ನಾವು ರೆಡಿ ಇಲ್ಲ. ಇಷ್ಟಪಡೋರು ಹೆಂಗಿದ್ರು ಇಷ್ಟಪಡ್ತಾರೆ ಸರ್, ಎಲ್ಲಿದ್ದರೂ ಸಪೋರ್ಟ್ ಮಾಡ್ತಾರೆ.
ಇಷ್ಟಪಡ್ತಾ ಇರೋರು ಏನು ಮಾಡೋಕ್ಕಾಗಲ್ಲ, ಹಂಗೆ ಮಾಡ್ತಾರೆ. ಪ್ರತಿಯೊಂದಕ್ಕೂ ನಾವು ರಿಪ್ಲೈ ಮಾಡೋಕ್ಕಾಗಲ್ಲ, ಕಲ್ಲು ಹೊಡಿಯೋಕ್ಕಾಗಲ್ಲ. ಸೊ ಪರವಾಗಿಲ್ಲ, ಅವ್ರ ಪಾಡಿಗೆ ಅವ್ರು ಹೇಳ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡೋಣ. ಇಷ್ಟ ಆದರೆ ಅವರು ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಷ್ಟ ಆಗಲಿಲ್ಲ ಅಂದರೆ ಈ ಥರ ಮಾಡ್ತಾರೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಅವ್ರು ಇವಾಗ ಯಾರ್ಯಾರು ಕಮೆಂಟ್ ಮಾಡ್ತಿದ್ದಾರೋ ಅವರು ಇಷ್ಟಪಡ್ತಾರೋ ಒಂದು ಕೆಲಸ ಮಾಡೋಣ ಮುಂದಕ್ಕೆ. ಅವ್ರ ಸಪೋರ್ಟು ಸಿಗುತ್ತೇನೋ, ಅವ್ರ ಪ್ರೀತಿ ಅವ್ರ ಆಶೀರ್ವಾದನೂ ಸಿಗುತ್ತೇನೋ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರೋದು, ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಟಿರೋದು ಅಷ್ಟೇ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಸಚ್ ಅ ನೈಸ್ ಸ್ಪೋರ್ಟ್. ಆ್ಯಕ್ಚುಲಿ ಧನುಷ್ ಅವರೇ ತುಂಬ ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ ನಿಮಗೆ. ಆ್ಯಂಡ್ ಈವನ್ ಈಗ ಸ್ಮಾಲ್ ಸ್ಕ್ರೀನಿಂದ ಈ ಒಂದು ಹಾಡನ್ನ ನಾವು ಈ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಓಕೆ, ಬಿಗ್ ಸ್ಕ್ರೀನ್ಗೂ ಸಲ್ಲುವಂತಹ ಒಬ್ಬ ನಟ ಧನುಷ್ ಅವರು ಆಗಬಹುದು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಮಗೆ ನೋಡುವಾಗ ಬಂತು. ಸೊ ಏನು ಹೇಳ್ತೀರಾ ಕೊನೆಯದಾಗಿ ಜಿನುಗೋ ಮಳೆ ಬಗ್ಗೆ? ಅಫ್ಕೋರ್ಸ್ PRK ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳುವಾಗ ತುಂಬ ಒಳ್ಳೆ ರೀಚ್ ಅಂತೂ ಇದು ಹಾಗೇ ಆಗುತ್ತೆ. ಸೊ ಮುಂದಿನ ನಿಮ್ಮ ಪ್ರಾಜೆಕ್ಟ್ಸಿಗೆ ಇದು ಒಳ್ಳೆ ಮೆಟ್ಲಾಗಲಿ ಅಂತ ನಾನು ಹಾರೈಸ್ತೀನಿ. ಕೊನೆಯದಾಗಿ ಜನಗಳಿಗೆ ಏನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಂತ ಮಾತು ಹೇಳಿದ್ದಕ್ಕೆ. ತುಂಬ ಖುಷಿಯಾಗುತ್ತೆ ಅದನ್ನು ಕೇಳೋಕ್ಕೆ. ಜನರಿಗೆ ಇಲ್ಲಿವರೆಗೂ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನನಗೆ ಕೊಟ್ಟಿದ್ದೀರಾ, ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಇನ್ನು ಮುಂದೇನು ಈ ಆಲ್ಬಮ್ ಸಾಂಗು ಮುಂದೆ ಏನೇ ಪ್ರಾಜೆಕ್ಟ್ ಮಾಡಿದ್ರು ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರೀತಿಗೆ ಯಾವಾಗ ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಧನುಷ್ ಅವರ ಮಾತುಗಳು. ಮತ್ತೆ ಭೇಟಿಯಾಗೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.